ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಹಲೋ ಎಜುಕೇಷನ್ ಯಾತ್ರಾ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರ, ಕಳೆದ ಕಾಲಾವಧಿಯಲ್ಲಿ ನಾವು 2023ರ ಕರ್ನಾಟಕ TETಯ ಸಮಾಜ ವಿಜ್ಞಾನ ವಿಭಾಗದ ಪ್ರಶ್ನೆಗಳನ್ನು ಕುರಿತು ಅಧ್ಯಯನ ಮಾಡಿದ್ದೇವೆ. ಇವತ್ತನೇ ಈ ಅವಧಿಯಲ್ಲಿ ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರದ ಮೇಲೆ ಕೇಳಿದಂತಹ ಪ್ರಶ್ನೆಗಳನ್ನು ತಿಳಿದುಕೊಳ್ಳೋಣ. ಪ್ರಶ್ನೆ ಸಂಖ್ಯೆ 46. ಈಜಿಪ್ಟ್ ಮತ್ತು ಮೆಸೊಪೊಟೇಮಿಯಾ ಫಲವತ್ತಾದ ಕಣಿವೆಗಳಲ್ಲಿ ನಾಗರಿಕತೆಗಳು ಬೆಳೆದು ಬಂದವು. ಈ ಹೇಳಿಕೆಯು ಈ ಎರಡು ಬೋಧನಾ ವಿಷಯಗಳ ಸಹಸಂಬಂಧವಾಗಿದೆ ಅಂತೇಳಿ ಕೇಳೋಣ. ಇದು ಯಾವ ಟಾಪಿಕ್ ಮೇಲೆಪ್ಪ ಅಂತಂದ್ರೆ ಸಹಸಂಬಂಧ ಎಂಬ ಟಾಪಿಕ್ ಮೇಲೆ ಕೇಳಿದಂತಹ ಪ್ರಶ್ನೆ ರೀ. ಇದಕ್ಕೆ ಸರಿಯಾದ ಉತ್ತರ ಇತಿಹಾಸ ಮತ್ತು ಭೂಗೋಳ ಅಂತೇಳಿ ನೋಡ್ತೇವ್ರಿ. ಇನ್ನು ಇತಿಹಾಸ ಮತ್ತು ಭೂಗೋಳದ ಸಹಸಂಬಂಧ ಬಗ್ಗೆ ಒಂದೆರಡು ಅಂಶಗಳನ್ನು ನಾವು ತಿಳಿದುಕೊಳ್ಳೋದಾದರೆ, ಸ್ನೇಹಿತರೆ, ಭೂಗೋಳ ಇತಿಹಾಸದ ಕಣ್ಣು ಇದ್ದಂತೆ. ಯಾವುದೇ ಒಂದು ದೇಶದ ಇತಿಹಾಸವನ್ನು ಭೌಗೋಳಿಕ ಅಂಶಗಳ ಆಧಾರವಿಲ್ಲದೆ ಅರ್ಥಪೂರ್ಣವಾಗಿ ತಿಳಿಯಲು ಸಾಧ್ಯವಿಲ್ಲ. ಇತಿಹಾಸದ ಯಾವುದೇ ಒಂದು ಘಟನೆ ಜರುಗಬೇಕಾದರೂ ಅದಕ್ಕೆ ಒಂದು ನಿರ್ದಿಷ್ಟ ಸ್ಥಳ, ಕಾಲ ಇರುತ್ತದೆ. ಸ್ಥಳ ಎಂದರೆ ಭೌಗೋಳಿಕ ಅಂಶ. ಆದ್ದರಿಂದ ಭೂಗೋಳವಿಲ್ಲದ ಇತಿಹಾಸ ಚಿತ್ರ ಇಲ್ಲದ ಚೌಕಟ್ಟು ಇದ್ದಂತೆ ಎನ್ನುವರು. ಇನ್ನು ಇಮ್ಯಾನ್ಯುಯಲ್ ಕ್ಯಾಂಟ್ ರವರ ಪ್ರಕಾರ ಹೇಳ್ತಾರ್ರಿ, ಭೂಮಿಯ ವಿವರಣೆಯನ್ನು ಅಭ್ಯಸಿಸುವುದೇ ಭೂಗೋಳ ಅಂಥೇಳಿ ಹೇಳ್ತಾರ್ರಿ. ನೆಕ್ಸ್ಟ್ ನೋಡ್ತೇವ್ರಿ ಸ್ನೇಹಿತರೆ, ಇತಿಹಾಸ ಮತ್ತು ಸಾಹಿತ್ಯ. ಇತಿಹಾಸ ಮತ್ತು ಸಾಹಿತ್ಯ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಇತಿಹಾಸ ಸಾಹಿತ್ಯದಿಂದ ಜನ್ಮ ಪಡೆದಿದೆ. ಇತಿಹಾಸವು ಸಾಹಿತ್ಯಕ್ಕೆ ಸ್ಫೂರ್ತಿಯಾಗಿದೆ. ಇತಿಹಾಸ ಗತಕಾಲದ ವೈಭವಗಳನ್ನು ತಿಳಿಸಿದರೆ, ಸಾಹಿತ್ಯವು ಗತಕಾಲದ ವಿಷಯಗಳನ್ನು ರಂಜಿತವಾಗಿ ಭಾವನೆಗಳನ್ನು ಉದ್ದೀಪನಗೊಳಿಸಿ ವಿಮರ್ಶಾತ್ಮಕವಾಗಿ ತಿಳಿಸುವ ಕಾರ್ಯ ಮಾಡುತ್ತದೆ. ಸಾಹಿತ್ಯ ಆಯಾ ಜನಾಂಗದ ಸಂಸ್ಕೃತಿ, ಆಸೆ ಆಕಾಂಕ್ಷೆಗಳನ್ನು, ಸಂಪ್ರದಾಯ ಪದ್ಧತಿ ಮೊದಲಾದವುಗಳನ್ನು ಪ್ರತಿಬಿಂಬಿಸುತ್ತದೆ. ಇತಿಹಾಸಕ್ಕೆ ಸಾಹಿತ್ಯ ವರವಾಗಿದೆ ಎಂಬುದು ಜಾನ್ಸನ್ನರ ಅಭಿಪ್ರಾಯವಾಗಿದೆ ಅಂತೇಳಿ ನೋಡ್ತೇವ್ರಿ. ಇನ್ನು ನೆಕ್ಸ್ಟ್ ಒಬ್ರು ಹೇಳಿಕೆ ಕೊಡ್ತಾರೆ, ಶ್ರೀಮತಿ ಕ್ಲೆರೆಂಡಾರ್ ಅವರು. ಅವ್ರೇನು ಹೇಳ್ತಾರಪ್ಪ ಅಂತಂದ್ರಿ, ಕೇವಲ ಇತಿಹಾಸ ಘಟನೆಯ ಅಭ್ಯಾಸ ಕೆಲವೊಮ್ಮೆ ಬೇಸರ ತರುತ್ತದೆ. ಸಾಹಿತ್ಯದ ನವರಸಗಳೊಂದಿಗೆ ಬೆರೆತಾಗ ಮಾತ್ರ ಅದು ರಸವತ್ತಾಗುತ್ತದೆ ಅಂಥೇಳಿ ಹೇಳ್ತಾರ್ರಿ. ನೆಕ್ಸ್ಟ್ ಮೂರನೇದು ನೋಡ್ತೇವ್ರಿ, ಇತಿಹಾಸ ಮತ್ತು ಪೌರನೀತಿ. ಗತಕಾಲದ ಅಧ್ಯಯನ ಇತಿಹಾಸವೆಂದರೆ ಇಂದಿನ ಅಂಶಗಳ ಅಧ್ಯಯನ ಪೌರನೀತಿ. ಇತಿಹಾಸವು ಹಿಂದಿನ ಸರ್ಕಾರಗಳ ರಚನೆ, ಆಡಳಿತದ ಬಗ್ಗೆ ತಿಳಿಸಿದರೆ, ಪೌರನೀತಿಯು ಇಂದಿನ ಸರ್ಕಾರಗಳ ರಚನೆ ಮತ್ತು ಆಡಳಿತದ ಬಗ್ಗೆ ತಿಳಿಸುತ್ತದೆ ಅಂತೇಳಿ ನೋಡ್ತೇವ್ರಿ. ನೆಕ್ಸ್ಟ್ ನೋಡ್ತೇವ್ರಿ ಸ್ನೇಹಿತರೆ, ಅಂದರೆ ಇಂದಿನ ಸರ್ಕಾರವನ್ನು ಅರಿಯಲು ನಮಗೆ ಪೂರ್ವಜ್ಞಾನ ಅವಶ್ಯಕವಾಗಿ ಬೇಕು. ಇದು ಇತಿಹಾಸದಿಂದ ದೊರೆಯುತ್ತದೆ. ನಾಗರಿಕರಿಗೆ ಉತ್ತಮವಾದ ಗುಣಗಳನ್ನು ಬೆಳೆಸಲು ಪೌರನೀತಿಯು ಯತ್ನಿಸುತ್ತದೆ ಅಂಥೇಳಿ ನೋಡ್ತೇವ್ರಿ. ಇನ್ನು ಮುಂದಿನ ಪ್ರಶ್ನೆ ರೀ, 47ನೆಯ ಪ್ರಶ್ನೆ ಏನಪ್ಪ ಅಂತಂದರೆ, ಅನುಗಮನ ಮತ್ತು ನಿಗಮನ ಪದ್ಧತಿಗಳ ಬಳಕೆಯು ಈ ಕೆಳಗಿನ ಒಂದು ಕೌಶಲ್ಯಕ್ಕೆ ಸಂಬಂಧಿಸಿದೆ ಅಂತ ಕೇಳೋಣ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರಿ, ಉದಾಹರಣೆಗಳೊಂದಿಗೆ ದೃಷ್ಟಾಂತಿಸುವ ಕೌಶಲ್ಯವಾಗಿದೆ. ಇದನ್ನು TET 2022 ಪ್ರಶ್ನೆಯಲ್ಲೂ ಎರಡರ ಒಂದು ಪ್ರಶ್ನೆ ಪತ್ರಿಕೆಯಲ್ಲೂ ಸಹಿತ ಈ ಪ್ರಶ್ನೆ ಕೇಳಿದ್ದೇನೆ ರೀ. ಹಾಗಾದರೆ ಅನುಗಮನ ಅಥವಾ ನಿಯಮ ನಿರೂಪಣಾ ವಿಧಾನ ಅಂದ್ರೆ ಏನು ಅಂತೇಳಿ ನೋಡೋಣ್ರಿ. ಅದಕ್ಕಿಂತ ಪೂರ್ವದಲ್ಲಿ ಇದನ್ನು ಪರಿಚಯಿಸಿದವರು ಅಥವಾ ಪ್ರತಿಪಾದಿಸಿದವರು ಯಾರು ಅಂತ ಕೇಳ್ತಾನ, ಫ್ರಾನ್ಸಿಸ್ ಬೆಕೆನ್ ಅಂತೇಳಿ ನೋಡ್ತೇವ್ರಿ. ಇಂಪಾರ್ಟೆಂಟ್ ರೀ. ಹಾಗಾದರೆ ಅನುಗಮನ ಅಂತಂದ್ರೆ ಏನು? ನಿರ್ದಿಷ್ಟ ಅಂಶಗಳಿಂದ ಸಾರ್ವತ್ರಿಕ ಅಂಶಗಳೆಡೆಗೆ ಹೋಗುತ್ತವೆ. ಅಂದರೆ ಒಂದು ನಿರ್ದಿಷ್ಟ ವಿಷಯದಲ್ಲಿರುವ ಅಥವಾ ಉದಾಹರಣೆಗಳಲ್ಲಿರುವ ಸಾಮಾನ್ಯ ನಿಯಮವನ್ನೇ ಹುಡುಕುವುದನ್ನು ನಾವು ಏನಂತೇಳಿ ಕರಿತೇವೆ ಅಂತಂದ್ರಿ, ಅನುಗಮನ ಅಥವಾ ನಿಯಮ ನಿರೂಪಣಾ ವಿಧಾನ ಅಂತೇಳಿ ಕರಿತೇವ್ರಿ. ಇನ್ನು ತತ್ವಗಳ ಮೇಲೆ ನಾವು ನೋಡ್ತೇವ್ರಿ. ತತ್ವಗಳು ನಿರ್ದಿಷ್ಟ ದೃಷ್ಟಾಂತದಿಂದ ಸಾರ್ವತ್ರಿಕ ತತ್ವದೆಡೆಗೆ ಸಾಗುವುದು ಮಾಡೆಲ್ TETಯಲ್ಲಿ ಕೇಳ್ಯಾನ್ರಿ. ನೆಕ್ಸ್ಟ್ ರೀ,
ಮೂರ್ತದಿಂದ ಅಮೂರ್ತದೆಡೆಗೆ ಸಾಗುವುದು, ಗೊತ್ತಿದ್ದರಿಂದ ಗೊತ್ತಿಲ್ಲದ ಕಡೆಗೆ ಸಾಗುವುದು, ಉದಾಹರಣೆಗಳಿಂದ ತತ್ವದೆಡೆಗೆ ಸಾಗುವುದೇ ಈ ಒಂದು ಅನುಗಮನ ಪದ್ಧತಿ ಅಂತೇಳಿ ನೋಡ್ತೀವ್ರಿ. ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ, ಇದು ಸಾಮಾಜಿಕ ಅಧ್ಯಯನಗಳಲ್ಲಿ ಉತ್ತಮ ಶೈಕ್ಷಣಿಕ ಮೌಲ್ಯವನ್ನು ಹೊಂದಿರುವ ಐತಿಹಾಸಿಕ, ಭೂಗೋಳಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಪ್ರಾಮುಖ್ಯತೆಯ ನೈಜ ವಸ್ತುಗಳನ್ನು ಒಳಗೊಂಡಿದೆ ಅಂತ ಕೇಳ್ಯಾನ. ಇದಕ್ಕೆ ಸರಿಯಾದ ಉತ್ತರ ವಸ್ತು ಸಂಗ್ರಹಾಲಯಗಳು ಅಂಥೇಳಿ ನೋಡ್ತೇವ್ರಿ. ಹಾಗಾದರೆ ವಸ್ತು ಸಂಗ್ರಹಾಲಯ ಅಂತಂದ್ರೆ ಏನು ನೋಡೋಣ. ವಸ್ತು ಸಂಗ್ರಹಾಲಯವು ಅಥವಾ ವಸ್ತು ಸಂಗ್ರಹಾಲಯ ಪದವು ಆಂಗ್ಲ ಭಾಷೆಯ ಮ್ಯೂಸಿಯಂ ಪದವಾಗಿದ್ದು ಇದು ಗ್ರೀಕ್ ಮೂಲದ ಮೌಸೆನ್ ಪದದಿಂದ ಬಂದಿದೆ. ಹಾಗಾದರೆ ಮೌಸೆನ್ ಅಂದರೆ ಏನು ಅಂತಂದ್ರೆ ವಿಚಾರ ಮಾಡುವ ದೇವಾಲಯ ಅಥವಾ ವಿಮರ್ಶಾ ಮಂದಿರ ಎಂದಾಗುತ್ತದೆ. ಇಂತಹ ವಸ್ತು ಸಂಗ್ರಹಾಲಯಗಳಲ್ಲಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಹಲವಾರು ವಸ್ತುಗಳ ಸಂಗ್ರಹ ಅವಶ್ಯವಾಗಿ ಬೇಕು. ಅದರಲ್ಲೂ ಇಂದು ವಿಶೇಷವಾಗಿ ಸಮಾಜ ವಿಜ್ಞಾನ ವಿಷಯದ ಪಾಠಗಳಿಗೆ ಸಂಬಂಧಿಸಿದಂತೆ ಅನೇಕ ರೀತಿಯ ನೈಜ, ಸಹಜ, ವಾಸ್ತವಿಕ ವಸ್ತುಗಳನ್ನು ಸಾಧ್ಯವಿರುವ ಕಡೆ ಸಂಗ್ರಹಿಸಿರಬೇಕು. ಐತಿಹಾಸಿಕ, ಪೌರತ್ವ, ಭೌಗೋಳಿಕ ಮಹತ್ವವುಳ್ಳ ವಸ್ತು ವಿಷಯಗಳನ್ನು ಜೋಪಾನವಾಗಿ ಆಕರ್ಷಕ ರೀತಿಯಲ್ಲಿ ಸಂಗ್ರಹಾಲಯದಲ್ಲಿ ಇರಿಸಬೇಕು ಅಂಥೇಳಿ ನೋಡ್ತೇವ್ರಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ರೀ, 49ನೇ ಪ್ರಶ್ನೆ, ಸಮಸ್ಯೆಗೆ ಪರಿಹಾರವನ್ನು ನೀಡಿ ಬೋಧನೆ ಮತ್ತು ಕಲಿಕೆಯಲ್ಲಿ ಸುಧಾರಣೆಯನ್ನು ತರುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಅಂತೇಳಿ ಕೇಳ್ಯಾನ. ಇದಕ್ಕೆ ಸರಿಯಾದ ಉತ್ತರ ಕ್ರಿಯಾ ಸಂಶೋಧನೆ. ಈ ಕ್ರಿಯಾ ಸಂಶೋಧನೆ ಮೇಲೂ ಕೂಡ 2022ರ TETಯಲ್ಲಿ ಕೇಳ್ಯಾನ್ರಿ. ಹಾಗಾದರೆ ಕ್ರಿಯಾ ಸಂಶೋಧನೆ ಅಂದರೆ ಏನು ಅಂತೇಳಿ ನೋಡೋಣ. ಸಾಮಾನ್ಯ ಅರ್ಥದಲ್ಲಿ ಹೇಳುವುದಾದರೆ ಪ್ರತಿಯೊಬ್ಬನು ತನ್ನ ಕಾರ್ಯಕ್ಷೇತ್ರದಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ತಾನೇ ತಕ್ಷಣ ಸರಳ ಸಂಶೋಧನೆ ಕೈಗೊಂಡು ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯುವುದರ ಜೊತೆಗೆ ಕಾರ್ಯವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಕೈಗೊಳ್ಳುವ ವೈಜ್ಞಾನಿಕ ಕ್ರಮವಾಗಿದೆ. ಇನ್ನು TET 2021ರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದನ್ರಿ, ಕ್ರಿಯಾ ಸಂಶೋಧನೆಯ ಪ್ರತಿಪಾದಕರು ಯಾರು ಅಂಥೇಳಿ ಕರ್ಟ್ ಲೆವಿನ್ನ. ಕ್ರಿಯಾ ಸಂಶೋಧನೆಯ ಪ್ರತಿಪಾದಕರು ಮತ್ತು ಕ್ರಿಯಾ ಸಂಶೋಧನೆ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದವರು ಕರ್ಟ್ ಲೆವಿನ್ರವ್ರಿ. ಇನ್ನು ಸ್ಟಿಫನ್ ಎಂ ಕೋರೆ ಇವರು ಕ್ರಿಯಾ ಸಂಶೋಧನೆಗೆ ಕೊಡುಗೆ ನೀಡಿದವರು ಅಂಥೇಳಿ ನೋಡ್ತೇವ್ರಿ. ನೆಕ್ಸ್ಟ್ ರೀ, JW ಬೆಸ್ಟ್ರವರೊಂದು ವ್ಯಾಖ್ಯೆ ಹೇಳ್ತಾರೆ, ಸಮಸ್ಯೆಗೆ ತಕ್ಷಣ ಪರಿಹಾರ ಕಂಡು ಹಿಡಿಯುವ ಕ್ರಿಯೆಯಾಗಿದೆ ಯಾವುದಪ್ಪ ಅಂತಂದ್ರೆ ಈ ಕ್ರಿಯಾ ಸಂಶೋಧನೆ. ಇಲ್ಲಿ ಯಾವುದೇ ಶಾಶ್ವತ ಸಿದ್ಧಾಂತಗಳಿಲ್ಲ. ವ್ಯಕ್ತಿಯಲ್ಲಿ ಸಂಭವಿಸುವ ಸಮಸ್ಯೆಗೆ ತಕ್ಷಣ ಪರಿಹಾರ ಕಂಡುಕೊಳ್ಳುವುದಾಗಿದೆ ಅಂಥೇಳಿ ನೋಡ್ತೇವ್ರಿ. ಇನ್ನು ವೆರಿ ಇಂಪಾರ್ಟೆಂಟ್, ಕ್ರಿಯಾ ಸಂಶೋಧನೆಯ ಹಂತಗಳು ಅಂಥೇಳಿ ಕೇಳ್ತಾನೆ. ಸಮಸ್ಯೆಯ ಕ್ಷೇತ್ರವನ್ನು ಗುರುತಿಸುವುದು, ಸಮಸ್ಯೆಯನ್ನು ಸೂಕ್ಷ್ಮ ಅಥವಾ ನಿರ್ದಿಷ್ಟಗೊಳಿಸುವುದು. 3ನೇ ಹಂತ ರೀ, ಸಮಸ್ಯೆಯ ಸಂಭವನೀಯ ಕಾರಣಗಳ ವಿಶ್ಲೇಷಣೆ. 4 ಉದ್ದೇಶಗಳನ್ನು ನಿರೂಪಿಸುವುದು. 5 ಕ್ರಿಯಾ ಆಧಾರ ಕಲ್ಪನೆ ರಚನೆ. 6ನೇದ್ದು ಕ್ರಿಯಾ ಯೋಜನೆ ತಯಾರಿಸುವುದು. 7ನೇ ಒಂದು ಪಾಯಿಂಟ್ ರೀ, ಕ್ರಿಯಾ ಯೋಜನೆ ಅನುಷ್ಠಾನ. ನೆಕ್ಸ್ಟ್ 8ನೇದ್ರಿ, ದತ್ತಾಂಶಗಳ ವಿಶ್ಲೇಷಣೆ. ಇನ್ನು ಕೊನೆಯ ಒಂದು ಪಾಯಿಂಟ್ ರೀ, ಕ್ರಿಯಾ ಸಂಶೋಧನೆಯ ಫಲಗಳ ತೀರ್ಮಾನಗಳನ್ನು ರೂಪಿಸುವುದು ಅಂತೇಳಿ ನೋಡ್ತೇವ್ರಿ. ನೆಕ್ಸ್ಟ್ 50ನೇ ಪ್ರಶ್ನೆ, ಶಾಲೆಯನ್ನು ಸಮುದಾಯದೆಡೆಗೆ ತೆಗೆದುಕೊಂಡು ಹೋಗಲು ಈ ಕೆಳಗಿನ ಕಾರ್ಯಕ್ರಮವನ್ನು ಕೈಗೊಳ್ಳಬಹುದು. ಶಾಲೆಯನ್ನು ಸಮುದಾಯದೆಡೆಗೆ ತೆಗೆದುಕೊಂಡು ಹೋಗಲು ಈ ಕೆಳಗಿನ ಕಾರ್ಯಕ್ರಮವನ್ನು ಕೈಗೊಳ್ಳಬಹುದು ಅಂಥೇಳಿ ಕೇಳ್ಯಾನ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಸಮುದಾಯ ಸಮೀಕ್ಷೆ ಅಂಥೇಳಿ ನೋಡ್ತೇವ್ರಿ. ಇನ್ನು ಸಮುದಾಯಕ್ಕೆ ಶಾಲೆಯನ್ನು ತೆಗೆದುಕೊಂಡು ಹೋಗುವುದು ಅಂಥೇಳಿ ನೋಡ್ತೇವ್ರಿ. ಇದರಲ್ಲಿ 2 ವಿಧಾನಗಳು ಬರ್ತಾವ್ರಿ. ಮೊದಲನೇದು ಯಾವುದಪ್ಪ ಅಂತಂದ್ರೆ ಸಮುದಾಯಕ್ಕೆ ಶಾಲೆಯನ್ನು ತೆಗೆದುಕೊಂಡು ಹೋಗುವುದು. ಅದರಲ್ಲಿ ಬರುವಂಥದ್ದು ಮೊದಲನೇದ್ದು ಕ್ಷೇತ್ರ ಅಧ್ಯಯನ ರೀ. ಸಮುದಾಯದಲ್ಲಿ ಇರುವ ಐತಿಹಾಸಿಕ, ಭೌಗೋಳಿಕ, ಸಾಂಸ್ಕೃತಿಕ, ಆರ್ಥಿಕ ಮತ್ತು ವೈಜ್ಞಾನಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ವಿವಿಧ ಸಂಪನ್ಮೂಲಗಳುಳ್ಳ ಪ್ರದೇಶಕ್ಕೆ
ಮಕ್ಕಳನ್ನು ಭೇಟಿ ಕೊಡುವಂತೆ ತಿಳಿಸಬೇಕು. ಆ ಮೂಲಕ ಅವುಗಳ ಬಗ್ಗೆ ಅಧ್ಯಯನ ನಡೆಸಿ ಪೂರ್ಣ ಮಾಹಿತಿಯನ್ನು ಸಂಗ್ರಹಿಸುವಂತೆ ಅವರಿಗೆ ತಿಳಿಸಬೇಕು ಅಂತೇಳಿ ನೋಡ್ತೇವ್ರಿ. ಇನ್ನು ಎರಡನೇದು ಬರ್ತಪ್ಪ ಸಮುದಾಯ ಸಮೀಕ್ಷೆ ಅಂಥೇಳಿ. ಸಮುದಾಯ ಸಮೀಕ್ಷೆ ಅಂದರೆ ಶಾಲಾ ಮಕ್ಕಳನ್ನು ಗ್ರಾಮ ಅಥವಾ ನಗರ ಪ್ರದೇಶ ಸಮೀಕ್ಷೆಯನ್ನು ಮಾಡುವಂತೆ, ಅಂದರೆ ವಿವಿಧ ಹಿನ್ನೆಲೆಯಲ್ಲಿ ಅಕ್ಷರಸ್ಥರ ಸಂಖ್ಯೆ, ಸ್ತ್ರೀ ಪುರುಷರ ಅಕ್ಷರಸ್ಥರ ಸಂಖ್ಯೆ ಮತ್ತು ಆರ್ಥಿಕ ಹಿನ್ನೆಲೆ ಮುಂತಾದವುಗಳ ಸಮೀಕ್ಷೆ ಮಾಡಲು ಹೇಳಬೇಕು. ಈ ಮೂಲಕ ಸಮುದಾಯದ ಪೂರ್ಣ ಮಾಹಿತಿಯನ್ನು ಪಡೆಯಬಹುದಾಗಿದೆ ಅಂತೇಳಿ ನೋಡ್ತೇವ್ರಿ. ಇನ್ನು ಮೂರನೇದು ನೋಡ್ತೇವ್ರಿ ಶಾಲಾ ಶಿಬಿರಗಳು ಅಂಥೇಳಿ. ಶಾಲೆಯಿಂದ ನಡೆಸಬಹುದಾದ NCC, NSS, ಮಾನವಿಕ ಸಂಘ, ವಿಜ್ಞಾನ ಸಂಘ, ರಕ್ತದಾನ ಶಿಬಿರಗಳನ್ನು ಸಮುದಾಯಗಳಲ್ಲಿ ನಡೆಸುವುದು ಅಂಥೇಳಿ ನೋಡ್ತೇವ್ರಿ. ನೆಕ್ಸ್ಟ್ ನೋಡ್ತೇವ್ರಿ 4ನೇ ಪಾಯಿಂಟ ಸಮುದಾಯ ಸೇವಾ ಯೋಜನೆಗಳು ಅಂತ ಹೇಳ್ರಿ. ಶಾಲಾ ಮಕ್ಕಳಿಂದ ತಾವು ವಾಸಿಸುವ ಗ್ರಾಮ ಅಥವಾ ನಗರ ಸಮುದಾಯಗಳ ನೈರ್ಮಲ್ಯ, ಸಸಿ ನಡೆಯುವಿಕೆ, ಶ್ರಮದಾನ, ಸಣ್ಣ ಕುಟುಂಬ ಯೋಜನಾ ಕಾರ್ಯಕ್ರಮಗಳಲ್ಲಿ ಸ್ವಯಂ ಸೇವಕರಾಗಿ ಕಾರ್ಯನಿರ್ವಹಿಸುವುದು, ರಸ್ತೆಗಳ ಬಗ್ಗೆ ಮಾರ್ಗದರ್ಶನ ಮತ್ತು ರಕ್ತದಾನ ಮುಂತಾದ ಕಾರ್ಯಕ್ರಮ ಅಥವಾ ಯೋಜನೆಗಳನ್ನು ಹಾಕಿಕೊಳ್ಳುವುದು ಅಂಥೇಳಿ ನೋಡ್ತೇವ್ರಿ. ನೆಕ್ಸ್ಟ್ ನೋಡ್ತೇವ್ರಿ ಎರಡನೇ ಒಂದು ಅಂಶ ಯಾವುದಪ್ಪ ಅಂತಂದ್ರೆ ಶಾಲೆಯ ಬಳಿಗೆ ಸಮುದಾಯವನ್ನು ತರುವುದು. ಇದು TT 2021ರಲ್ಲಿ ಕೇಳಿದ್ದೀನಿ ರೀ. ಶಾಲೆಯ ಬಳಿಗೆ ಸಮುದಾಯವನ್ನು ತರುವುದು ಅಂಥೇಳಿ. ಮೊದಲನೆಯ ಒಂದು ಅಂಶ ಶಿಕ್ಷಕರ ಪಾಲಕರ ಸಂಘ ಅಂಥೇಳಿ. ಪ್ರತಿ ವರ್ಷ 1-2 ಬಾರಿಯಾದರೂ ಪೋಷಕರನ್ನು ಶಾಲೆಗೆ ಆಮಂತ್ರಿಸಿ ಮಕ್ಕಳ ಕುಂದು ಕೊರತೆಗಳ ಬಗ್ಗೆ ಮನವಿ ಮಾಡಿ ಶಾಲೆ ಮತ್ತು ಶಿಕ್ಷಕರು ವಹಿಸಬೇಕಾದ ಮುಂಜಾಗ್ರತಾ ಕ್ರಮಗಳನ್ನು ಚರ್ಚಿಸಬಹುದು. ನೆಕ್ಸ್ಟ್ ನೋಡ್ತೇವ್ರಿ ಹಬ್ಬಗಳ ಆಚರಣೆ ಅಂಥೇಳಿ. ಹಬ್ಬಗಳ ಆಚರಣೆಯಲ್ಲಿ 2 ವಿಧಾನ ನೋಡ್ತೇವ್ರಿ. ಒಂದು ರಾಷ್ಟ್ರೀಯ ಹಬ್ಬ, ಎರಡನೇದ್ದು ಸಾಂಪ್ರದಾಯಿಕ ಹಬ್ಬಗಳು ಅಂಥೇಳಿ. ರಾಷ್ಟ್ರೀಯ ಹಬ್ಬ ಅಂತಂದರೆ ಸ್ವತಂತ್ರ ದಿನಾಚರಣೆ, ಗಣರಾಜ್ಯೋತ್ಸವ ಹಾಗೂ ರಾಷ್ಟ್ರೀಯ ನಾಯಕರ ಜನ್ಮ ದಿನಾಚರಣೆ ರೀ. ಇನ್ನು ಸಾಂಪ್ರದಾಯಿಕ ಹಬ್ಬಗಳು ಅಂತಂದರೆ ಗಣೇಶ ಚತುರ್ಥಿ, ಸಂಕ್ರಾಂತಿ, ಓಣಂ ಮುಂತಾದ ಹಬ್ಬಗಳನ್ನು ಶಾಲೆಯಲ್ಲಿ ಆಚರಿಸುವ ಮೂಲಕ ಸಮುದಾಯದ ಜನತೆಯನ್ನು ಶಾಲೆಯ ಕಡೆಗೆ ಆಕರ್ಷಿಸಬಹುದಾಗಿದೆ ರೀ. ನೆಕ್ಸ್ಟ್ ಮೂರನೇದ್ದು ಶಾಲಾ ಹಬ್ಬಗಳು ಅಂಥೇಳಿ ಬರ್ತಾವ್ರಿ. ಶಾಲಾ ವಾರ್ಷಿಕೋತ್ಸವದ ಕ್ರೀಡಾ ದಿನಾಚರಣೆ ಮತ್ತು ತರಗತಿ ಸ್ನೇಹಕೂಟ ಸಂದರ್ಭಗಳಲ್ಲಿ ಸಮುದಾಯದ ಜನತೆಯನ್ನು ಶಾಲೆಗೆ ಬರುವಂತೆ ಆಹ್ವಾನಿಸುವುದನ್ನು ತಿಳಿ ನೋಡ್ತೇವ್ರಿ. ನೆಕ್ಸ್ಟ್ ಪರಿಣಿತರಿಂದ ಉಪನ್ಯಾಸ. ಸಮುದಾಯಗಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಅನುಭವವುಳ್ಳ ದೇಶ ವಿದೇಶಗಳ ಪ್ರವಾಸ ಮಾಡಿ ಬಂದ ವ್ಯಕ್ತಿಗಳನ್ನು ಕಾಣುತ್ತೇವೆ. ಬ್ಯಾಂಕ್, ವಾಣಿಜ್ಯ, ಸಾಹಿತ್ಯ, ಸಂಗೀತ, ನೃತ್ಯ, ಶಿಕ್ಷಣ ಕ್ಷೇತ್ರಗಳಲ್ಲಿ ಪರಿಣಿತರು ಅಪಾರ ಜ್ಞಾನ ಪಡೆದಂತಹ ಮಹಾನ್ ಮೇಧಾವಿಗಳಿಂದ ಉಪನ್ಯಾಸವನ್ನು ಏರ್ಪಡಿಸಬಹುದಾಗಿದೆ ರೀ. ನೆಕ್ಸ್ಟ್ ರೀ ಪ್ರದರ್ಶನಗಳನ್ನು ಏರ್ಪಡಿಸುವುದು. ಶಾಲೆಯಲ್ಲಿ ಕಾರ್ಯಾನುಭವದ ಮೂಲಕ ತಯಾರಿಸಿದ ವಿವಿಧ ವಸ್ತುಗಳು, ಪಾಠೋಪಕರಣಗಳು, ವಿಜ್ಞಾನ ಪ್ರಯೋಗಗಳ ಮಾದರಿ, ಕರಕುಶಲ ವಸ್ತುಗಳು, ಕಲಾ ವಿಷಯ, ಕೋಟೆ ಕೊತ್ತಲ, ಮಡಿಕೆ ಮುಂತಾದ ಮಾದರಿಗಳ ಪ್ರದರ್ಶನವನ್ನು ಏರ್ಪಡಿಸಿ ಸಮುದಾಯದ ಜನತೆಯನ್ನು ಆಹ್ವಾನಿಸಬಹುದಾಗಿದೆ ಅಂಥೇಳಿ ನೋಡ್ತೇವ್ರಿ. ನೆಕ್ಸ್ಟ್ ಶಾಲೆಯನ್ನು ಸಮುದಾಯ ಕೇಂದ್ರವನ್ನಾಗಿಸುವುದು. ಸಮುದಾಯದ ಯಾವುದೇ ರೀತಿಯ ಕ್ರೀಡೆ, ನೃತ್ಯ, ನಾಟಕ, ಕುಟುಂಬ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ, ಚುನಾವಣೆ ಮತ್ತು ಹಬ್ಬಗಳನ್ನು ಶಾಲಾ ಆವರಣದಲ್ಲಿ ಆಚರಿಸುವ ಮೂಲಕ ಜನತೆಯನ್ನು ಶಾಲೆಯ ಬಳಿ ಕರೆತರಬಹುದಾಗಿದೆ ಅಂತೇಳಿ ನೋಡ್ತೇವ್ರಿ. ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ, ಈ ವಿಧಾನದಲ್ಲಿ ವಿದ್ಯಾರ್ಥಿಯು ಸಾರ್ವತ್ರೀಕರಣದಿಂದ ನಿರ್ದಿಷ್ಟತೆ ಕಡೆಗೆ ಮತ್ತು ಅಮೂರ್ತದಿಂದ ಮೂರ್ತದ ಕಡೆಗೆ ಸಾಗುತ್ತಾನೆ ಅಂತೇಳಿ ಕೇಳ್ಯಾನ. ಇದಕ್ಕೆ ಸರಿಯಾದ ಉತ್ತರ ನಿಗಮನ ವಿಧಾನ ಅಂತ ಹೇಳ್ರಿ. ನಿಗಮನ ವಿಧಾನ. ಈ ನಿಗಮನ ವಿಧಾನ ಅಥವಾ ನಿಯಮ ಪರಿಪಾಲನಾ ವಿಧಾನ ಅಂತೇಳಿ ಕೂಡ ಕರೀತಾರೆ. ಇದರ ಪ್ರತಿಪಾದಕರು ಅರಿಸ್ಟಾಟಲ್. ನೋಡಿ, ನಿಗಮನ ಅಥವಾ ನಿಯಮ ಪರಿಪಾಲನಾ ವಿಧಾನ ಅಂತಂದರೆ ಸಾರ್ವತ್ರಿಕದಿಂದ ನಿರ್ದಿಷ್ಟಕ್ಕೆ ಬರುವುದು. ನಿಗಮನ ವಿಧಾನವೆಂದರೆ ಒಂದು ವಿಚಾರದಿಂದ ಮುಂದಕ್ಕೆ ಹೋಗು ಎಂದರ್ಥವಾಗುತ್ತದೆ. ಇನ್ನು ತತ್ವಗಳು ನಾವು ನೋಡ್ತೇವ್ರಿ. ಸಾಮಾನ್ಯ ತತ್ವಗಳಿಂದ ನಿರ್ದಿಷ್ಟ ತತ್ವದೆಡೆಗೆ, ಅಮೂರ್ತದಿಂದ ಮೂರ್ತದೆಡೆಗೆ ಸಾಗುವುದು,
ಗೊತ್ತಿಲ್ಲದಿದ್ದರಿಂದ ಗೊತ್ತಿರುವುದರ ಕಡೆ ಸಾಗುವುದು, ಸ್ಥೂಲದಿಂದ ನಿರ್ದಿಷ್ಟತೆ ಕಡೆಗೆ ಸಾಗುವುದು, ನಿಯಮ ಅಥವಾ ಸೂತ್ರದಿಂದ ಉದಾಹರಣೆ ಕಡೆ ಸಾಗುವುದು, ಇಡಿಯಿಂದ ಬಿಡಿ ಕಡೆ ಸಾಗುವುದು, ಸಂಕೀರ್ಣತೆಯಿಂದ ಸರಳತೆ ಕಡೆ ಸಾಗುವುದು ಅಂಥೇಳಿ ನೋಡ್ತೇವ್ರಿ. ನೆಕ್ಸ್ಟ್ ರೀ ಒಂದು ಹೇಳಿಕೆ ಕೊಟ್ಟಾನ್ರಿ. ಏನಪ್ಪ ಅಂತಂದ್ರೆ ಹೇಳಿಕೆ ಅಲ್ರಿ ಅದು, ಒಂದು ಕಲಿಕೆಯ ಪರಿಕಲ್ಪನೆ ರೀ ಅದು. ಏನಪ್ಪ ಅಂತಂದ್ರೆ ಅನುಭವಾತ್ಮಕ ಕಲಿಕೆಯ ಮೂಲ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು ಅಂತ ಕೇಳ್ತಾನೆ. ಇದಕ್ಕೆ ಸರಿಯಾದ ಉತ್ತರ ಡೇವಿಡ್ ಎ ಕೋಲ್ಬ್ ಅಂತ ಹೇಳಿ ನೋಡ್ತೇವ್ರಿ. ಮೇ ಬಿ ಇದು 2021 ಸೈಕಾಲಜಿಯಲ್ಲಿ ಕೂಡ ಈ ಪ್ರಶ್ನೆ ಕೇಳಿದ್ದೀನಿ ರೀ. 2021 TET ಸೈಕಾಲಜಿಯಲ್ಲಿ ಈ ಪ್ರಶ್ನೆ ಕೇಳಿದ್ದೀನಿ ರೀ. ನೆಕ್ಸ್ಟ್, ವಿಷಯದ ಬಗ್ಗೆ ವಿಚಾರಣೆ ಆಧಾರಿತ ತನಿಖೆ ನಡೆಸಲು ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಒದಗಿಸುವುದು 5E ಮಾದರಿಯ ಈ ಹಂತದ ಉದ್ದೇಶವಾಗಿದೆ ಅಂತ ಕೇಳೋಣ. ಸರಿಯಾದ ಉತ್ತರ ಪರಿಶೋಧನೆ. ಈ 5 ಒಂದು ಮಾದರಿಯ ಬಗ್ಗೆ TET 2021 ಕೂಡ ಪ್ರಶ್ನೆ ಕೇಳಿದ್ದೀನಿ ರೀ. 5E ಮಾದರಿ ಎಂಗೇಜ್ ಅಂತ ಹೇಳಿ ಬರುತ್ತೆ ರೀ. ಫಸ್ಟ್ ಬರೋದು ಎಂಗೇಜ್ ಅಂದರೆ ತೊಡಗಿಸಿಕೊಳ್ಳುವಿಕೆ. ಅದು 5 ರಿಂದ 15 ನಿಮಿಷ ನೀವು ಮಾಡಬೇಕಾಗತ್ತೆ ರೀ. ಇನ್ನು ಎಕ್ಸ್ಪ್ಲೋರ್ ಅಂತ ಹೇಳಿ ಬರುತ್ತೆ ರೀ. ಎಕ್ಸ್ಪ್ಲೋರ್ ಅಂತಂದರೆ ಅನ್ವೇಷಿಸು, ಪತ್ತೆ ಹಚ್ಚುವಿಕೆ, ಆವಿಷ್ಕಾರ ಅಥವಾ ಪರಿಶೋಧನೆ ಅಂತೇಳಿ ನೋಡ್ತೇವೆ ರೀ. ಇದು 10 ರಿಂದ 20 ನಿಮಿಷ. ಇನ್ನು ಎಕ್ಸ್ಪ್ಲೇನ್ ಅಂದರೆ ವಿವರಿಸುವುದು ಅಥವಾ ವ್ಯಕ್ತಪಡಿಸುವುದು. ಇದು 15 ರಿಂದ 20 ನಿಮಿಷಗಳ ಕಾಲ ನಾವು ತರಗತಿಯಲ್ಲಿ ಮಾಡಬೇಕಾಗತ್ತೆ ರೀ. ಇನ್ನು ಎಲಾಬ್ರೇಟ್ ಅಂಥೇಳಿ ಬರುತ್ತೆ ರೀ, ಅಂದರೆ ವಿಸ್ತರಣೆ. ಇದು 10 ರಿಂದ 30 ನಿಮಿಷಗಳ ಕಾಲ. ಕೊನೆಯದಾಗಿ ಬರುವುದು ಮೌಲ್ಯಮಾಪನ, ಇವ್ಯಾಲ್ಯುವೇಷನ್ ಅಥವಾ ಮೌಲ್ಯಮಾಪನ ಅಂತೇಳಿ ನೋಡ್ತೇವೆ ರೀ. ಇದು 5 ನಿಮಿಷ ಇರುತ್ತೆ ರೀ. ಓಕೆ, ನೆಕ್ಸ್ಟ್ ಸ್ನೇಹಿತರೆ, ಇದು ಸಮಾಜ ವಿಜ್ಞಾನ ಪಠ್ಯ ಪುಸ್ತಕದ ಉತ್ತಮ ಲಕ್ಷಣವಲ್ಲ ಅಂಥೇಳಿ ಕೇಳ್ಯಾನ್ರಿ. ಯಾವುದಪ್ಪ ಅಂತಂದರೆ ಭಾಷೆ ಮತ್ತು ಶೈಲಿ ಕಠಿಣವಾಗಿರಬೇಕು ಅಂಥೇಳಿ ಹೇಳ್ಯಾನ. ಇದು ಸಮಾಜ ವಿಜ್ಞಾನದ ಪಠ್ಯ ಪುಸ್ತಕದ ಉತ್ತಮ ಲಕ್ಷಣವಲ್ಲ ಅಂಥೇಳಿ ನೋಡ್ತೇವ್ರಿ. ಇನ್ನು ಪಠ್ಯ ಪುಸ್ತಕದ ಬಗ್ಗೆ ಒಂದು ಅಂಶ ತಿಳ್ಕೊಳ್ಳೋದಾದರೆ, ಪಠ್ಯ ಪುಸ್ತಕಗಳೆಂದರೆ ತರಗತಿಯಲ್ಲಿ ಉಪಯೋಗಿಸುವುದಕ್ಕಾಗಿ ಪರಿಣಿತರು ಎಚ್ಚರಿಕೆಯಿಂದ ಸಿದ್ಧಪಡಿಸಿದ ಮತ್ತು ಬೋಧನೆಗೆ ಅವಶ್ಯವಾದ ಸಹಾಯಕ ಸಾಮಗ್ರಿ ಮತ್ತು ವಿಷಯಗಳನ್ನು ಒಳಗೊಂಡ ಪುಸ್ತಕವಾಗಿದೆ. ಇನ್ನು TET 2021 ಒಂದು ಪ್ರಶ್ನೆ ಕೇಳಿದ್ದೀನಿ ರೀ. ಪಠ್ಯ ಪುಸ್ತಕವು ಬೋಧನೆಗೆ ಅರ್ಧ ಸಾಮಗ್ರಿ ಇದ್ದಂತೆ ಈ ಒಂದು ಹೇಳಿಕೆ ಹೇಳಿದವರು ಯಾರು ಅಂತ ಕೇಳಿದ್ದ ರೇಟಿಂಗ್ ರೀ. ಸರಿಯಾದ ಉತ್ತರ ರೇಟಿಂಗ. ನೆಕ್ಸ್ಟ್ ರೀ, ಹಾಗಾದರೆ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕದ ಲಕ್ಷಣಗಳು ಯಾವುವು? ಮೊದಲನೇದು, ಪಠ್ಯ ಪುಸ್ತಕ ಬೋಧನಾ ಗುರಿ ಉದ್ದೇಶಗಳಿಗೆ ಅನುಗುಣವಾಗಿರಬೇಕು. ಪಠ್ಯ ಪುಸ್ತಕದ ಭಾಷೆ ಸರಳವೂ ಮತ್ತು ಸ್ಪಷ್ಟವಾಗಿರಬೇಕು. ವಿದ್ಯಾರ್ಥಿಗಳ ಆಸಕ್ತಿ, ಪರಿಪಕ್ವತೆಯ ಮಟ್ಟ ಮತ್ತು ಅಗತ್ಯತೆಗಳಿಗೆ ಅನುಗುಣವಾಗಿರಬೇಕು. ಪಠ್ಯಪುಸ್ತಕದ ಸಮಾಜದ ದೃಷ್ಟಾಂತಗಳನ್ನು ಒಳಗೊಂಡಿರಬೇಕು. ವಿಷಯ ಅನುಕ್ರಮವಾಗಿರಬೇಕು. ನೆಕ್ಸ್ಟ್ ರೀ, ಪಠ್ಯಪುಸ್ತಕದಲ್ಲಿರುವ ವಿಷಯ ಪೂರ್ವಾಗ್ರಹಗಳಿಂದ ದೂರವಿರಬೇಕು. ನೆಕ್ಸ್ಟ್, ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡಿಸುವಂತಿರಬೇಕು. ಅಂತಾರಾಷ್ಟ್ರೀಯ ತಿಳುವಳಿಕೆ ಮೂಡಿಸುವಂತಿರಬೇಕು. ಪಠ್ಯಪುಸ್ತಕವು ವಿವರವಾದ ಮಾಹಿತಿಯನ್ನು ಒಳಗೊಂಡಿರಬೇಕು. ವೈಜ್ಞಾನಿಕ ಮಾಹಿತಿಯನ್ನು ಒಳಗೊಂಡಿರಬೇಕು. ಉತ್ತಮ ಉದಾಹರಣೆಗಳ ಸಹಸಂಬಂಧ ಹೊಂದಿರಬೇಕು. ಪಠ್ಯಪುಸ್ತಕವು ಸತತವಾಗಿ ಪರಿಷ್ಕರಿಸಲ್ಪಡಬೇಕು ಅಂಥೇಳಿ ನೋಡ್ತೇವ್ರಿ. ನೆಕ್ಸ್ಟ್, ಪಠ್ಯಪುಸ್ತಕವು ಸ್ವವಿವರಣಾತ್ಮಕವಾಗಿದ್ದು ಸ್ವಯಂ ಕಲಿಕೆಗೆ ಸಹಾಯವಾಗಬೇಕು. ಪಠ್ಯಪುಸ್ತಕವು ಮನೋವೈಜ್ಞಾನಿಕ ತತ್ವದ ಆಧಾರದ ಮೇಲೆ ರಚನೆಯಾಗಿರಬೇಕು. ಸಾಕಷ್ಟು ಪಾಠೋಪಕರಣಗಳಿರಬೇಕು. ಪಠ್ಯಪುಸ್ತಕದ ಬೆಲೆ ಕಡಿಮೆ ಇದ್ದು ಸುಲಭವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಗುವಂತಿರಬೇಕು. ಪಠ್ಯಪುಸ್ತಕವು ಸೃಜನಶೀಲತೆಗೆ ಅವಕಾಶ ಕಲ್ಪಿಸುವಂತಿರಬೇಕು. ಪಠ್ಯಪುಸ್ತಕ ಪ್ರಜಾಸತ್ತಾತ್ಮಕ ತತ್ವಗಳಿಗೆ ಅನುಗುಣವಾಗಿರಬೇಕು. ಪೂರಕ ವಾಚನಕ್ಕೆ ಅಗತ್ಯ ಸೂಚಿಗಳಿರಬೇಕು. ನೆಕ್ಸ್ಟ್ ಮತ್ತು ಕೊನೆಯದು ಯಾವುದಪ್ಪ ಅಂತಂದ್ರೆ ಗ್ರಾಮೀಣ ಮತ್ತು ನಗರ ಪ್ರದೇಶದ ವಿದ್ಯಾರ್ಥಿಗಳಿಗೆ ಸರಿ ಹೊಂದುವಂತೆ ಇರಬೇಕು ಅಂಥೇಳಿ ನೋಡ್ತೇವ್ರಿ. ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ, ಪಾಠ ಯೋಜನೆಯ ಈ ಹಂತವು ಬೋಧನಾ ವಿಧಾನ ಪರಿಣಾಮಕಾರಿಯಾಗಿ ಮತ್ತು ಯಶಸ್ವಿಯಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಕಂಡುಹಿಡಿಯಲು ಶಿಕ್ಷಕರಿಗೆ ಸಹಾಯವಾಗುವುದು ಯಾವುದಕ್ಕೆ ಕೇಳ್ತಾನೆ. ಯಾವುದಪ್ಪ ಅಂತಂದ್ರೆ ಪುನರಾವರ್ತನೆ ಅಂಥೇಳಿ ನೋಡ್ತೇವ್ರಿ. ಇನ್ನು ಪಾಠ ಯೋಜನೆ ಕುರಿತು ನಾವು ನೋಡ್ತೇವ್ರಿ. ಪಾಠ ಯೋಜನೆಯ ಅರ್ಥ
ಬೋಧನೆಯ ಪೂರ್ವ ಸಿದ್ಧತೆ ಅಂತೇಳಿ ನೋಡ್ತೇವೆ ರೀ. ಇದು ಟಿ ಟಿ 2017ರಲ್ಲಿ ಕೇಳ್ಯಾನ್ರಿ. ಇನ್ನು ಟಿ ಟಿ 2022ರಲ್ಲಿ ಒಂದು ಹೇಳಿಕೆ ಕೊಟ್ಟು ಇದನ್ನು ಯಾರು ಹೇಳಿದ್ರು ಅಂಥೇಳಿ ಕೇಳಿದ್ದೀನಿ ರೀ. ಹೇಳಿಕೆ ಏನಪ್ಪ ಅಂತಂದ್ರೆ, ಪಾಠ ಯೋಜನೆಯು ನಿರ್ದಿಷ್ಟ ಮತ್ತು ಸಾಮಾನ್ಯ ಉದ್ದೇಶಗಳನ್ನೊಳಗೊಂಡ ಸುಸಂಘಟಿತವಾದ ಹೇಳಿಕೆಯಾಗಿದೆ. ಈ ಉದ್ದೇಶಗಳನ್ನು ವಿದ್ಯಾರ್ಥಿಗಳು ಶಿಕ್ಷಕರ ಮಾರ್ಗದರ್ಶನದ ಅಡಿಯಲ್ಲಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಸಾಧಿಸುತ್ತಾರೆ. ಈ ಹೇಳಿಕೆಯನ್ನು ಹೇಳಿದವರು ಯಾರದ್ದು ಕೇಳಿದ ಬಾಸಿಂಗ್ LN ಅಂಥೇಳಿ ನೋಡ್ತೇವ್ರಿ. ಇನ್ನು 2021ರ ಟಿ ಟಿಯಲ್ಲಿಯೂ ಕೂಡ ಪ್ರಶ್ನೆ ಕೇಳಿದ್ದೀನಿ ರೀ. ಪಾಠ ಯೋಜನೆಯು ಬೋಧನೆಯ ಕ್ರಿಯಾತ್ಮಕ ಪೂರ್ವ ತಯಾರಿಯಾಗಿದೆ, ಹೇಳಿದವರು ಯಾರು ಅಂಥೇಳಿ ಲೆಸ್ಟರ್ ಬಿ ಸ್ಯಾಂಡರ್ಸ್ ಅಂಥೇಳಿ ನೋಡ್ತೇವ್ರಿ. ಲೆಸ್ಟರ್ ಬಿ ಸ್ಯಾಂಡ್ಸರ್ ಅಂಥೇಳಿ ನೋಡ್ತೇವ್ರಿ. ನೆಕ್ಸ್ಟ್ ರೀ, ಹರ್ಬರ್ಟ್ ರವರ ಪಂಚಸೋಪಾನ ಹಂತಗಳು ಯಾವುವು ಅಂಥೇಳಿ ನೋಡೋಣ್ರಿ. ಮೊದಲನೇದು ಪೀಠಿಕೆ ಅಥವಾ ಸಿದ್ಧತೆ, 2 ಬೆಳವಣಿಗೆ, 3 ಹೋಲಿಕೆ, 4 ಸಾಮಾನ್ಯೀಕರಣ, 5ನೇದ್ದು ಏನಪ್ಪ ಅಂತಂದ್ರೆ ಅನ್ವಯ ಬಳಕೆ ಅಂಥೇಳಿ ನೋಡ್ತೇವ್ರಿ. ನೆಕ್ಸ್ಟ್ ಏನು ನೋಡ್ತೇವ್ರಿಪ್ಪ ಅಂತಂದ್ರೆ, ಟಿ ಟಿ 2020ರಲ್ಲಿ ಕೇಳಿದ್ದ ಪಾಠ ಯೋಜನೆಯ ಬೆನ್ನೆಲುಬು ಎಂಬ ಪ್ರಶ್ನೆಗಳು ಯಾವುವು ಅಂಥೇಳಿ ಬೆಳವಣಿಗೆಯ ಪ್ರಶ್ನೆಗಳು ರೀ. ಬೆಳವಣಿಗೆಯ ಪ್ರಶ್ನೆಗಳನ್ನು ಪಾಠ ಯೋಜನೆಯ ಬೆನ್ನೆಲುಬು ಅಂತೇಳಿ ಕರೀತಾರೆ. ಇನ್ನು ಮಾಡೆಲ್ ಟಿ ಟಿಲಿ ಕೇಳಿದ್ದ ಪಾಠ ಯೋಜನೆ ರಚನೆಯಲ್ಲಿ ಸಾಮಾನ್ಯವಾಗಿ ಬಳಸುವ ಹಂತ ಯಾವುದದು ಕೇಳಿದ ಅದು ಪೀಠಿಕೆ ಅಂಥೇಳಿ ನೋಡ್ತೇವ್ರಿ. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದ್ರೆ ರೀ, ವಿವಿಧ ಪರ್ಯಾಯಗಳನ್ನು ಆಲೋಚಿಸುವುದು ಈ ಬೋಧನಾ ಮಾದರಿಯ ಒಂದು ಹಂತವಾಗಿದೆ ಅಂತೇಳಿ ಪ್ರಶ್ನೆ ಕೇಳಿದ್ದೀನಿ ರೀ. ಇದಕ್ಕೆ ಸರಿಯಾದ ಉತ್ತರ ನಿರ್ಣಯ ಕೈಗೊಳ್ಳುವ ಮಾದರಿ ಅಂಥೇಳಿ ನೋಡ್ತೇವ್ರಿ. ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ, ಒಂದು ಹೇಳಿಕೆ ಕೊಟ್ಟಾನ ಮತ್ತು ಅದಕ್ಕೆ ಸರಿಯಾದ ಉತ್ತರ ಏನು ಅಂಥೇಳಿ ನೋಡ್ತೇವ್ರಿ. ಅನುಬೋಧನೆಯು ತರಬೇತಿ ತಂತ್ರವಾಗಿದ್ದು ವಿದ್ಯಾರ್ಥಿ ಶಿಕ್ಷಕರು ನಿರ್ದಿಷ್ಟ ಪರಿಕಲ್ಪನೆಯನ್ನು ನಿರ್ದಿಷ್ಟ ಕೌಶಲ್ಯವನ್ನು ಬಳಸಿ ಕಡಿಮೆ ಸಂಖ್ಯೆಯ ವಿದ್ಯಾರ್ಥಿಗಳಿಗೆ ಕಡಿಮೆ ಅವಧಿಯಲ್ಲಿ ಬೋಧಿಸುವುದಾಗಿದೆ ಎಂದು ವ್ಯಾಖ್ಯಾನಿಸಿದವರು ಯಾರದ್ದು ಕೇಳ್ತಾನ BK ಪಾಸಿ ಅಂತೇಳಿ ನೋಡ್ತೇವ್ರಿ. ನೆಕ್ಸ್ಟ್ ಹಾಗಾದರೆ ಇತಿಹಾಸದ ಪ್ರಮುಖ ವ್ಯಾಖ್ಯೆಗಳನ್ನು ನಾವು ನೋಡ್ತೇವ್ರಿ. 2015 CETಯಲ್ಲಿ ಕೇಳ್ಯಾನ್ರಿ. ಇದು GPSTRನ ಒಂದು ಮೆಥಡ್ನಲ್ಲಿ ಬದಲಾಗದ ಕಥೆಯೇ ಇತಿಹಾಸ ಎಂದವರು ಯಾರು ಕೇಳ್ಯಾನ ಅದು ಅರಿಸ್ಟಾಟಲ್ ರೀ. ಇನ್ನು ಟಿ ಟಿ 2020ರಲ್ಲಿ ಕೇಳ್ಯಾನ ಒಂದು ಜನಾಂಗದ ಅಥವಾ ರಾಷ್ಟ್ರದ ಸ್ಮರಣೆಯೇ ಇತಿಹಾಸ ಎಂದವರು ಯಾರು ಅಂಥೇಳಿ S ರಾಧಾಕೃಷ್ಣನ್ ರವರಿ. ಇನ್ನು ಫ್ರೀಮನ್ ರವರೊಂದು ವ್ಯಾಖ್ಯಾನ ಕೊಡ್ತಾರ, ಭೂತಕಾಲದ ರಾಜಕೀಯವೇ ವರ್ತಮಾನ ಕಾಲದ ಇತಿಹಾಸ, ಇಂದಿನ ರಾಜಕೀಯವೇ ಭವಿಷ್ಯತ್ತಿನ ಇತಿಹಾಸ ಅಂಥೇಳಿ ಹೇಳ್ಯಾರಿ. ನೆಕ್ಸ್ಟ್ ನೋಡ್ತೇವ್ರಿ, ಕಲಿಕೆಯಲ್ಲಿನ ಕುಂದುಕೊರತೆಗಳನ್ನಾಗಲಿ ಅಥವಾ ಸಮಸ್ಯೆಗಳನ್ನಾಗಲಿ ಕಂಡು ಹಿಡಿಯುವ ಪರೀಕ್ಷೆಯೇ ಯಾವುದು ಅಂತಪ್ಪ ಅಂತಂದ್ರೆ ನೈದಾನಿಕ ಪರೀಕ್ಷೆ ರೀ. ಸ್ನೇಹಿತರೆ, ನೈದಾನಿಕ ಪರೀಕ್ಷೆಯ ಕುರಿತು 2019, 2017, 2015ರ TET ಮತ್ತು GPSTRನಲ್ಲಿ ಪ್ರಶ್ನೆ ಬಂದಾವ್ರಿ. ಇನ್ನು ನೈದಾನಿಕ ಅಂದರೆ ಏನು? ವಿದ್ಯಾರ್ಥಿಗಳ ಬಲಗಳು ಮತ್ತು ನ್ಯೂನತೆಗಳನ್ನು ಪತ್ತೆ ಹಚ್ಚಲು ಬಳಸುವ ತಂತ್ರವಾಗಿದೆ ಅಥವಾ ಬಳಸುವ ಪರೀಕ್ಷೆಯಾಗಿದೆ. ವಿದ್ಯಾರ್ಥಿಗಳ ಬಲ ಮತ್ತು ನ್ಯೂನತೆಗಳನ್ನು ಪತ್ತೆ ಹಚ್ಚಲು ಬಳಸುವ ಒಂದು ಪರೀಕ್ಷೆ ಯಾವುದು ಅಂತಂದರೆ ನೈದಾನಿಕ ಪರೀಕ್ಷೆ. ಇನ್ನು ಸಾಧನಾ ಪರೀಕ್ಷೆ ಅಂದರೆ ಏನು ಅಂತಂದರೆ ವಿದ್ಯಾರ್ಥಿಗಳ ಕಲಿಕೆಯನ್ನು ಅಳೆಯಲು ಬಳಕೆ ಮಾಡುವಂತಹ ಪರೀಕ್ಷೆ ರೀ. ಇಲ್ಲಿ ವಿದ್ಯಾರ್ಥಿಗಳ ಕಲಿಕೆ ಎಷ್ಟರ ಮಟ್ಟಿಗೆ ಸಾಧಿಸಿದೆ ಎಂದು ಅಳೆಯಲು ಬಳಕೆ ಮಾಡ್ತಾರೆ ರೀ. ನೆಕ್ಸ್ಟ್ ಇಲ್ಲಿ ಹೊಂದಿಸಿ ಬರೆಯಿರಿಯಲ್ಲಿ ಕೇಳ್ಯಾನ್ರಿ. ಏನಪ್ಪ? ಜ್ಞಾನ ಸ್ಮರಿಸುವನು, ತಿಳುವಳಿಕೆ ವಿವರಿಸುವನು, ಅನ್ವಯ ಅಂತಂದರೆ ವಿಮರ್ಶಿಸುವನು ಮತ್ತು ಕೌಶಲ್ಯವೆಂದರೆ ತಯಾರಿಸುವನು ಅಂಥೇಳಿ ನೋಡೇವ್ರಿ. ಇನ್ನು ನಿರ್ದಿಷ್ಟ ಉದ್ದೇಶಗಳ ಮೇಲೆ ಪ್ರಶ್ನೆ ಕೇಳ್ತಾನೆ ರೀ. ಜ್ಞಾನ ಸ್ಮರಿಸುವನು, ಗುರುತಿಸುತ್ತಾನೆ, ತೋರಿಸುತ್ತಾನೆ ಎಂಬ ನಿರ್ದಿಷ್ಟ ಅಂಶಗಳನ್ನು ಒಳಗೊಂಡಿರುತ್ತದೆ. ಇನ್ನು ತಿಳುವಳಿಕೆಯಲ್ಲಿ ಕಂಡುಬರುವುದು ವಿವರಿಸುತ್ತಾನೆ, ಉದಾಕರಿಸುತ್ತಾನೆ, ಭಾಷಾಂತರಿಸುತ್ತಾನೆ, ಕಾರಣ ಕೊಡುತ್ತಾನೆ, ಊಹಿಸುತ್ತಾನೆ, ಹೋಲಿಕೆ ಮತ್ತು ವ್ಯತ್ಯಾಸ ತಿಳಿಸುತ್ತಾನೆ, ಸಂಬಂಧವನ್ನು ಗುರುತಿಸುತ್ತಾನೆ, ತಪ್ಪನ್ನು ಹುಡುಕುತ್ತಾನೆ, ಪರಿಶೀಲಿಸಿ ಹೇಳುತ್ತಾನೆ, ವಿಮರ್ಶಿಸುತ್ತಾನೆ ರೀ. ನೆಕ್ಸ್ಟ್ ಅನ್ವಯಿಕ ಭವಿಷ್ಯ ನುಡಿಯುತ್ತಾನೆ, ವಿಶ್ಲೇಷಿಸುತ್ತಾನೆ, ಊಹೆ ಮಾಡುತ್ತಾನೆ, ಊಹೆಗಳನ್ನು ಪರಿಶೀಲನೆ ಮಾಡುತ್ತಾನೆ ಅಥವಾ ಪರಿಶೀಲಿಸುತ್ತಾನೆ, ವಿವರಿಸುತ್ತಾನೆ, ಕಾರಣ ಕೊಡುತ್ತಾನೆ, ಸ್ಪಷ್ಟೀಕರಿಸುತ್ತಾನೆ,
ಊಹಿಸುತ್ತಾನೆ, ಹೋಲಿಕೆ ಮತ್ತು ವ್ಯತ್ಯಾಸ, ಭಾಷಾಂತರಿಸುತ್ತಾನೆ, ಸಂಬಂಧ ಮತ್ತು ಸಮಸ್ಯೆ ಗುರುತಿಸುತ್ತಾನೆ, ಸಂಕ್ಷಿಪ್ತಗೊಳಿಸುತ್ತಾನೆ, ವಿಮರ್ಶಿಸುತ್ತಾನೆ ಅಂತ ಹೇಳ್ರಿ. ನೆಕ್ಸ್ಟ್ ನೋಡ್ತೇವ್ರಿ ಕೌಶಲ್ಯ ಓದುತ್ತಾನೆ, ತಯಾರಿಸುತ್ತಾನೆ, ತೋರಿಸುತ್ತಾನೆ, ಗುರುತಿಸುತ್ತಾನೆ ಮತ್ತು ಪ್ರದರ್ಶಿಸುತ್ತಾನೆ ಅಂತೇಳಿ ನೋಡ್ತೇವ್ರಿ. ಇನ್ನು ಆಸಕ್ತಿಯಲ್ಲಿ ನಾವು ಬರ್ತೇವ್ರಿ ಓದುತ್ತಾನೆ, ಭೇಟಿ ಕೊಡುವನು, ಭಾಗವಹಿಸುವನು, ಬರೆಯುತ್ತಾನೆ, ಸಂಗ್ರಹಿಸುತ್ತಾನೆ, ಇಚ್ಛಿಸುತ್ತಾನೆ, ಕೊಡುಗೆಯಾಗಿ ನೀಡುತ್ತಾನೆ ರೀ. ನೆಕ್ಸ್ಟ್ ರೀ ಮನೋಭಾವ ತೋರಿಸುತ್ತಾನೆ, ಗೌರವ ತೋರಿಸುತ್ತಾನೆ, ಒಪ್ಪಿಕೊಳ್ಳುತ್ತಾನೆ, ಅಭಿವ್ಯಕ್ತಗೊಳಿಸುತ್ತಾನೆ, ತೀರ್ಮಾನಕ್ಕೆ ಬರುತ್ತಾನೆ, ಗುರುತಿಸುತ್ತಾನೆ, ಸಹಕರಿಸುತ್ತಾನೆ, ಅನುಸರಿಸುತ್ತಾನೆ, ಕೊನೆಯದು ಪರಿಷ್ಕರಿಸುತ್ತಾನೆ ಅಂತೇಳಿ ನೋಡ್ತೇವ್ರಿ. ನೆಕ್ಸ್ಟ್ ರೀ ಪ್ರಶಂಸೆ ರೀ ತೋರಿಸುತ್ತಾನೆ, ಅಭಿವ್ಯಕ್ತಗೊಳಿಸುತ್ತಾನೆ ಮತ್ತು ಪರವಶವಾಗುವುದಿಲ್ಲ ಅಂಥೇಳಿ ನೋಡ್ತೇವ್ರಿ. ನೆಕ್ಸ್ಟ್ ವಿಮರ್ಶಾತ್ಮಕ ಚಿಂತನೆ ಕುರಿತು ನೋಡ್ತೇವ್ರಿ. ಗುರುತಿಸಿ ಆಯ್ಕೆ ಮಾಡುತ್ತಾನೆ, ವಿಶ್ಲೇಷಿಸುತ್ತಾನೆ, ವ್ಯಾಖ್ಯಾನಿಸುತ್ತಾನೆ, ತೀರ್ಮಾನಗಳನ್ನು ರಚಿಸುತ್ತಾನೆ, ತೀರ್ಮಾನ ತಾಳೆ ನೋಡುತ್ತಾನೆ, ಸಂಬಂಧ ಕಲ್ಪಿಸಿಕೊಳ್ಳುತ್ತಾನೆ, ಸಮರ್ಥಿಸುತ್ತಾನೆ, ಘಟನೆಗಳನ್ನು ಮುನ್ಸೂಚಿಸಿ ಹೇಳುತ್ತಾನೆ ಅಂತೇಳಿ ನೋಡ್ತೇವ್ರಿ. ಇನ್ನು ಒಂದು ಕೊನೆಯ ಪ್ರಶ್ನೆ ಏನಪ್ಪ ಅಂತಂದ್ರೆ ಅಮೂರ್ತ ಪರಿಕಲ್ಪನೆ ಮತ್ತು ಪ್ರತಿಫಲಿತ ವೀಕ್ಷಣೆ ಎಂಬ ಕಲಿಕಾ ಲಕ್ಷಣಗಳನ್ನು ಹೊಂದಿರುವುದು ಯಾವುದಕ್ಕೆ ಕೇಳ್ಯಾನ. ಇದಕ್ಕೆ ಸರಿಯಾದ ಉತ್ತರ ಸಮೀಕರಿಸುವ ಅಂಥೇಳಿ ನೋಡ್ತೇವ್ರಿ. ಸ್ನೇಹಿತರೆ, ಇಲ್ಲಿಯವರೆಗೂ ನಾವು ಒಟ್ಟು TET 2023 ಪ್ರಶ್ನೆ ಪತ್ರಿಕೆಯಲ್ಲಿನ ಪ್ರಶ್ನೋತ್ತರಗಳನ್ನು ಅಧ್ಯಯನ ಮಾಡಿದ್ದೇವ್ರಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಸಾಧ್ಯವಾದಷ್ಟು ನಾನು HSTRನ ಪ್ರಶ್ನೆ ಪತ್ರಿಕೆ ಬಿಡಿಸ್ಬೇಕು ಅಂಥೇಳಿ ಮಾಡೀನಿ. ಸೊ ನಿಮ್ಮ ಅನಿಸಿಕೆ ಏನೇ ಇತ್ತಂದರೂ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಧನ್ಯವಾದ.